ದೇವತೆಗಳು ನಮಗೆ ಕೊಟ್ಟಂತಹ ಪದಾರ್ಥಗಳನ್ನ ದೇವರಿಗೆ ತೋರಿಸದೆ ತಿಂದ್ರೆ ಕಳ್ಳನಾಗ್ತಾನೆ. ನೋಡಿ, ಇವತ್ತು ನೀವು ಊಟ ಮಾಡುವ ಅನ್ನ, ಹಾಕಿಕೊಂಡ ಬಟ್ಟೆ, ಇದೆಲ್ಲ ಭಗವಂತ ಭೂತಾಯಿಯ ಮೂಲಕ ನಮಗೆಲ್ಲ ಕೊಟ್ಟದ್ದು. ನಾವು ಬರುವಾಗ ಯಾರು ಏನು ತಂದಿಲ್ಲ, ಎಲ್ಲ ಇಲ್ಲೇ ಇದ್ದದ್ದು. ಇದೆಲ್ಲ ದೇವರೇ ಕೊಟ್ಟದ್ದು. ಕೊಟ್ಟದ್ದನ್ನ ದೇವರಿಗೆ ಕೊಟ್ಟು ತಿನ್ನಿ. ಊಟ ಮಾಡೋದಂತೂ ಗ್ಯಾರಂಟಿ ಮಾಡ್ಲೇಬೇಕಾ? ಅದು ಸುಮ್ ದೇವ್ರಿಗೆ ತೋರಿಸಿ. ಅವನೇನ್ ತಿನ್ನಲ್ಲ, ಸುಮ್ ತೋರಿಸ್ರಿ. ತೋರಿಸ್ಲಿಕ್ಕೂ ನಮ್ಗೆ ಇಷ್ಟ ಇಲ್ಲ. ಎಂತ ಕಳ್ರಿ, ತಿಂತಿರೋದೇ ಅವನದು ಕಳ್ತನ ಅಂತಾರೆ. ನೋಡಿ, ಅಪ್ಪ ಮನೆಗೆ ಬರುವಾಗ ಮಗನ ಮೇಲಿನ ಮುದ್ದಿನಿಂದ ಚಾಕ್ಲೇಟ್ ತರ್ತಾನೆ, ಕೈ ತುಂಬ ತರ್ತಾನೆ, ಪುಟ್ಟ ಮಗು ಕೊಡ್ತಾನೆ. ಪುಟ್ಟ ಮಗುದ ಪುಟ್ಟ ಕೈ, ಅಪ್ಪಂದು ದೊಡ್ಡ ಕೈ ತುಂಬ ಕೊಟ್ಟ ಅಪ್ಪ ಮಗುವಿನ ಮುಂದೆ ಕೈ ಚಾಚಿ ಕೇಳ್ತಾನೆ, ನಂಗೊಂದು ಕೊಡು ಅಂತ. ಈ ಮಗು ಕೊಡಲ್ಲ, ನಂದು ಅಂದ್ರೆ ಪಾಪಿ, ಅಯೋಗ್ಯ ಅಂತಾನೋ ಇಲ್ಲೋ? ಕೊಟ್ಟದ್ಯಾರು? ಪರಮಾತ್ಮ. ಎಲ್ಲ ದೇವರೇ ಕೊಟ್ಟದ್ದು. ದೇವರಿಗೆ ಒಂದೂ ಕೊಡದೆ ನುಂಗ್ತೀವಿ, ದೇವರಿಗೆ ತೋರಿಸದೆ ತಿಂತೀವಿ ಅಂದ್ರೆ ಅವ ಕಳ್ಳ ಅಂತ. ದೇವತೆಗಳು ನಮಗೆ ಕೊಟ್ಟಂತಹ ಪದಾರ್ಥಗಳನ್ನ ದೇವರಿಗೆ ತೋರಿಸದೆ ತಿಂದ್ರೆ ಕಳ್ಳನಾಗ್ತಾನೆ. ನೋಡಿ, ಇವತ್ತು ನೀವು ಊಟ ಮಾಡುವ ಅನ್ನ, ಹಾಕಿಕೊಂಡ ಬಟ್ಟೆ, ಇದೆಲ್ಲ ಭಗವಂತ ಭೂತಾಯಿಯ ಮೂಲಕ ನಮಗೆಲ್ಲ ಕೊಟ್ಟದ್ದು. ನಾವು ಬರುವಾಗ ಯಾರು ಏನು ತಂದಿಲ್ಲ, ಎಲ್ಲ ಇಲ್ಲೇ ಇದ್ದದ್ದು. ಇದೆಲ್ಲ ದೇವರೇ ಕೊಟ್ಟದ್ದು. ಕೊಟ್ಟದ್ದನ್ನ ದೇವರಿಗೆ ಕೊಟ್ಟು ತಿನ್ನಿ. ಊಟ ಮಾಡೋದಂತೂ ಗ್ಯಾರಂಟಿ ಮಾಡ್ಲೇಬೇಕಾ? ಅದು ಸುಮ್ ದೇವ್ರಿಗೆ ತೋರಿಸಿ. ಅವನೇನ್ ತಿನ್ನಲ್ಲ, ಸುಮ್ ತೋರಿಸ್ರಿ. ತೋರಿಸ್ಲಿಕ್ಕೂ ನಮ್ಗೆ ಇಷ್ಟ ಇಲ್ಲ. ಎಂತ ಕಳ್ರಿ, ತಿಂತಿರೋದೇ ಅವನದು ಕಳ್ತನ ಅಂತಾರೆ. ನೋಡಿ, ಅಪ್ಪ ಮನೆಗೆ ಬರುವಾಗ ಮಗನ ಮೇಲಿನ ಮುದ್ದಿನಿಂದ ಚಾಕ್ಲೇಟ್ ತರ್ತಾನೆ, ಕೈ ತುಂಬ ತರ್ತಾನೆ, ಪುಟ್ಟ ಮಗು ಕೊಡ್ತಾನೆ. ಪುಟ್ಟ ಮಗುದ ಪುಟ್ಟ ಕೈ, ಅಪ್ಪಂದು ದೊಡ್ಡ ಕೈ ತುಂಬ ಕೊಟ್ಟ ಅಪ್ಪ ಮಗುವಿನ ಮುಂದೆ ಕೈ ಚಾಚಿ ಕೇಳ್ತಾನೆ, ನಂಗೊಂದು ಕೊಡು ಅಂತ. ಈ ಮಗು ಕೊಡಲ್ಲ, ನಂದು ಅಂದ್ರೆ ಪಾಪಿ, ಅಯೋಗ್ಯ ಅಂತಾನೋ ಇಲ್ಲೋ? ಕೊಟ್ಟದ್ಯಾರು? ಪರಮಾತ್ಮ. ಎಲ್ಲ ದೇವರೇ ಕೊಟ್ಟದ್ದು. ದೇವರಿಗೆ ಒಂದೂ ಕೊಡದೆ ನುಂಗ್ತೀವಿ, ದೇವರಿಗೆ ತೋರಿಸದೆ ತಿಂತೀವಿ ಅಂದ್ರೆ ಅವ ಕಳ್ಳ ಅಂತ.